ಕೃಷಿ ಭೂಮಿ ಇಲ್ಲದ ರೈತರು ಸರ್ಕಾರಿ ಜಮೀನು ಸ್ವಂತ ಮಾಡಿಕೊಳ್ಳೋ ಅವಕಾಶ. ಈಗಲೇ ಅರ್ಜಿ ಸಲ್ಲಿಸಿ. ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೃಷಿ ಭೂಮಿ ಹೊಂದಿಲ್ಲದೆ ಇರುವ ರೈತರು ಸರ್ಕಾರದ ಗೋಮಾಳದಲ್ಲಿ ಕೆಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದರೆ ಆ ಅಕ್ರಮ ಜಾಗವನ್ನು ಸಕ್ರಮವಾಗಿಸಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸರ್ಕಾರ ಇದೀಗ ಮತ್ತೆ ಅವಕಾಶ ನೀಡಿದೆ. ಇದು ಬಹಳ ಹಳೆಯ ಪದ್ಧತಿ. ಕೃಷಿ ಭೂಮಿ ಇಲ್ಲದೆ ಇರುವ ರೈತರು ಸರ್ಕಾರದ ಗೋಮಾಳವನ್ನು ಸಾಗುವಳಿ ಭೂಮಿಯಾಗಿ ಪರಿವರ್ತಿಸಿಕೊಂಡು ತನ್ನ ಜೀವನೋಪಾಯಕ್ಕಾಗಿ ಈ ಭೂಮಿಯನ್ನು ಬಳಸಿಕೊಳ್ಳುತ್ತಿರಬಹುದು. ಒಂದು ಗ್ರಾಮಕ್ಕೆ ಎಷ್ಟು ಗೋಮಾಳವನ್ನು ನೀಡಬೇಕು ಎನ್ನುವುದನ್ನು ಕೂಡ ಸರ್ಕಾರ ನಿರ್ಧರಿಸುತ್ತದೆ. ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಅಕ್ರಮ ಸಕ್ರಮ ಮಾಡಿಕೊಳ್ಳಲು ಸರ್ಕಾರ ರೈತರಿಗೆ ಅವಕಾಶ ನೀಡಿದೆ. ಯಾವುದು ಸರ್ಕಾರದ ಭೂಮಿ? ದನಕರಗಳಿಗೆ ನೀವು ಬಿಟ್ಟ ಗೋಮಾಳ ಇರಬಹುದು ಅಥವಾ ಯಾವುದೇ ಗ್ರಾಮದಲ್ಲಿ ಬಳಕೆ ಆಗದೇ ಇರುವ ಅನುಪಯುಕ್ತ ಭೂಮಿ ಇರಬಹುದು. ಇದನ್ನು ಸರ್ಕಾರದ ಭೂಮಿ ಎಂದು ಪರಿಗಣಿಸಲ್ಪಡುತ್ತದೆ. ಭೂ ಕಂದಾಯ ನಿಯಮ 1996 ಮತ್ತು 97 ಪ್ರಕಾರ ಪ್ರತಿ ಗ್ರಾಮದಲ್ಲಿ 100 ಜಾನುವಾರುಗಳಿಗೆ 12 ಹೆಕ್ಟೇರ್ ಭೂಮಿಯನ್ನು ಸರ್ಕಾರ ಗೋಮಾಳವಾಗಿ ಬಿಟ್ಟಿರುತ್ತದೆ. ಈ ರೀತಿ ಗೋಮಾಳಕ್ಕೆಂದು ಬಿಟ್ಟಿರುವ ಜಾಗ 12 ಹೆಕ್ಟೇರ್ಗಿಂತಲೂ ಹೆಚ್ಚಿಗೆ ಇದ್ದರೆ ಆ ಹೆಚ್ಚುವರಿ ಜಾಗದಲ್ಲಿ ಭೂರಹಿತ ಕೃಷಿಕರು ಸಾಗುವಳಿ ಮಾಡಿಕೊಂಡರೆ ಅದನ್ನು ಪರಿಶೀಲಿಸಿ ಅಕ್ರಮ ಸಕ್ರಮಕ್ಕೆ ಅವಕಾಶ ನೀಡಲಾಗುತ್ತದೆ. ರಾಜ್ಯ ಭೂ ಮಂಜೂರಾತಿ ಸಮಿತಿ ಫಲಾನುಭವಿಗಳ ಭೂಮಿಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ ತಿಳಿದುಕೊಳ್ಳಲು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿಗೆ ಸಿಗುತ್ತದೆ ಗೋಮಾಳದ ಜಮೀನು? ಗೋಮಾಳವನ್ನು ಹೊರತುಪಡಿಸಿ ಹೆಚ್ಚುವರಿ ಜಾಗ ಇದ್ದರೆ ಮಾತ್ರ ಆ ಜಾಗದಲ್ಲಿ ಕೃಷಿ ಚಟುವಟಿಕೆ ಮಾಡುವವರಿಗೆ ಸಕ್ರಮ ಜಮೀನು ಪತ್ರ ನೀಡಲಾಗುವುದು. ಯಾವುದೇ ಕಾರಣಕ್ಕೂ ಖಾಸಗಿ ಕಂಪನಿಗಳು ಗೋಮಾಳದ ಜಮೀನು ಬಳಕೆ ಮಾಡಿಕೊಳ್ಳುವಂತಿಲ್ಲ. ಕೃಷಿ ಚಟುವಟಿಕೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೆಲಸ ಮಾಡಿದರೂ ಆ ಜಮೀನು ರೈತರ ಪಾಲಾಗುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ಭೂರಹಿತ ಮಹಿಳಾ ರೈತರು ಗೋಮಾಳದ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದರೆ ಸುಲಭವಾಗಿ ಅರ್ಜಿ ಸಲ್ಲಿಸಿ ಹಕ್ಕುಪತ್ರ ಪಡೆಯಬಹುದು. ಈಗಾಗಲೇ ಸ್ವಂತ ಜಮೀನು ಹೊಂದಿರುವವರು ಅಕ್ರಮ ಸಕ್ರಮಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ. ಈ ಮೇಲಿನ ನಿಬಂಧನೆಗಳನ್ನು ಒಳಗೊಂಡು ಗೋಮಾಳದ ಹೆಚ್ಚುವರಿ ಜಮೀನಿನಲ್ಲಿ ಕೃಷಿ ಮಾಡುತ್ತಿರುವ ರೈತರು ಅರ್ಜಿ ಸಲ್ಲಿಸಿ ಅಕ್ರಮ ಸಕ್ರಮ ಭೂ ಹಕ್ಕು ಪತ್ರ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತರು ಹತ್ತಿರದ ತಹಸೀಲ್ದಾರರ ಕಚೇರಿಗೆ ಭೇಟಿ ನೀಡಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.